ಗೃಹ ಸಚಿವರು ಸಿಎಂನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಾಲ್ ತುಳಿತದ ಬಗ್ಗೆ ಸಿದ್ದರಾಮಯ್ಯಗೆ ಪರಮೇಶ್ವರ್ ಮಾಹಿತಿಯನ್ನು ನೀಡಿದ್ದಾರೆ. ಸಿಎಂ ಭೇಟಿಯಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಇವತ್ತು ಇದ್ದಂತಹ ಕಾರ್ಯಕ್ರಮವೇ ಬೇರೆ, ಆದರೆ ನಡೆದಂಥದ್ದೇ ಬೇರೆ. ಸೊ ಹಾಗಾಗಿ ಈಗ ಸಿಎಂಗೆ ಬ್ರೀಫ್ ಮಾಡೋದಕ್ಕೆ ಒಂದು ಕಡೆ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ. ಚರ್ಚೆಗಳಾಗ್ತಾ ಇದೆ, ತುರ್ತು ಮೀಟಿಂಗ್ಗಳು ಕೂಡ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಹೇಗೆ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ಅಂತೇಳಿ ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಯಾರೊಬ್ಬರೂ ಕೂಡ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ? ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಉತ್ತರ ಕೊಡಬೇಕು, ಪೊಲೀಸ್ ಆಯುಕ್ತರಾಗಿರುವಂಥ ಬಿ ದಯಾನಂದ್ ಅವರು ಉತ್ತರ ಕೊಡಬೇಕು. ಏನು ಹೇಳ್ತೀರಿ ಹಾಗಾದ್ರೆ ಈ ಸಿಚುವೇಶನ್ಗೆ? ತಪ್ಪು ಯಾರಿಂದ ಆಗಿದೆ? ಯಾಕೆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಲಿಲ್ಲ ನಾವು? ಯಾಕೆ 10 ಜನ ಅಮಾಯಕರು ಇವತ್ತು ಸಾವನ್ನಪ್ಪಿದ್ರು? ಇಂಥ ಒಂದು ಇವೆಂಟ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಿದ್ದಂಥ ವ್ಯವಸ್ಥೆ ಏನು? ಆ ವ್ಯವಸ್ಥೆಗೂ ಮೀರಿ ಯಾಕೆ ಈ ಥರದ ಒಂದು ದುರ್ಘಟನೆ ಆಯಿತು? ಇದೆಲ್ಲ ಪ್ರಶ್ನೆಗಳನ್ನು ನಾವು ನಿಮಗೆ ನೇರವಾಗಿ ಕೇಳ್ತಾ ಇದ್ದೀವಿ TV9 ಮೋತಿಯಿಂದ. TV9ಗೆ ನಿಮ್ಮ ಉತ್ತರವನ್ನು ಬಯಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕು, DCM DK ಶಿವಕುಮಾರ್ ಅವರು ಉತ್ತರ ಕೊಡಬೇಕು, ಬೆಂಗಳೂರು ಉಸ್ತುವಾರಿ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಡಬೇಕು. ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಕಾರಣಗಳನ್ನು ಹೇಳಿ, ಯಾಕೆ ಏನಕ್ಕೆ ಆಯಿತು ಈ ಥರದ್ದು? ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ನಾವು ಸರಿಯಾಗೇ ಇದ್ವಿ, ಜನರಿಂದ ಹಿಂಗಾಯಿತು ಅನ್ನುವಂಥದ್ದ? ಅಥವಾ ಜನ ಇಷ್ಟರ ಮಟ್ಟಿಗೆ ಬರ್ತಾರೆ ಅಂತ ನಮಗೆ ಗೊತ್ತಾಗಲಿಲ್ಲ, ನಾವು ಮಾಡ್ಕೊಂಡಿದ್ದ ವ್ಯವಸ್ಥೆ ಶಾರ್ಟ್ ಆಯಿತು, ಎಲ್ಲೊಂದು ಕಡೆ ಲೂಪ್ ಹೋಲ್ ಇತ್ತು ಅನ್ನುವಂಥದ್ದ? ಏನು ಹೇಳ್ತೀರಿ ಉತ್ತರಗಳನ್ನು ಹಾಗಾದರೆ? ಇಡೀ ರಾಜ್ಯದ ಜನ ಕೇಳ್ತಾ ಇದೆ ಇವತ್ತು ನಿಮಗೆ. ನಿಮ್ಮ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದೆ ಇಡೀ ಕರ್ನಾಟಕದ ಜನತೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇವತ್ತು ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ. ಈಗ ನಾವು ಒಂದು ಈವೆಂಟು, RCB ಒಂದು ಬೆಂಗಳೂರಿನ ಒಂದು ಟೀಮ್, ಒಂದು ಫ್ರಾಂಚೈಸಿ, ಒಂದು ಪ್ರೈವೇಟ್ ಫ್ರಾಂಚೈಸಿ ಗೆಲ್ಲುತ್ತೆ ಒಂದು IPL ಟೀಮ್ನಲ್ಲಿ IPL ಪಂದ್ಯಾವಳಿಯನ್ನು. ಅದರ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ, ಫೆಲಿಸಿಟೇಟ್ ಮಾಡೋದಕ್ಕೆ ಮಾಡುವಂಥ ಕಾರ್ಯಕ್ರಮ ಯಾಕೆ ಹೀಗಾಯಿತು?